ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಪುಟ್ಟ ಕಥೆನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಮನಸ್ಸೇ ನಿನಗೆ ಶತ್ರು ಅಥವಾ ನಮ್ಮ ಮನಸ್ಸೇ ನಮಗೆ ಶತ್ರು ಅನ್ನೋ ಒಂದು ಪುಟ್ಟ ಕಥೆನ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಭಕ್ತ ದೇವರನ್ನು ಕುರಿತು ತುಂಬ ಕಾಲ ತಪಸ್ಸು ಮಾಡ್ತಾ ಇರ್ತಾನಂತೆ. ಆಮೇಲೆ ಒಂದಿನ ದೇವರು ಅವನ ತಪಸ್ಸಿಗೆ ಮೆಚ್ಚಿಬಿಟ್ಟು ಕೆಳಗೆ ಬರ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಭಗವಂತನ ಕೈಯಲ್ಲಿ ಒಂದು ಗದೆ ಇರುತ್ತಂತೆ. ಆಯಿತು, ನಿನಗೇನು ವರ ಬೇಕು ಕೇಳು ಅಂತ ಆ ದೇವರು ಆ ಭಕ್ತನನ್ನು ಕೇಳ್ತಾನಂತೆ. ಭಗವಂತ, ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ಎಲ್ಲ ಶಕ್ತಿನ ನೀನು ನಿನ್ನ ಗದೆ ಮೂಲಕ ಚಚ್ಚ ಹಾಕು, ಇದೇ ನನ್ನ ಅಭಿಲಾಷೆ ಅಂತ ಬೇಡ್ಕೊಳ್ತಾನಂತೆ. ಭಗವಂತ ಕಿರುನಗೆ ನಕ್ಕು ಹಾಗೆ ಆಗಲಿ, ಓಕೆ ಅಂತ ಹೇಳಿ ಮಾಯ ಆಗ್ತಾನಂತೆ. ಸ್ವಲ್ಪ ಸಮಯದ ನಂತರ ಭಗವಂತನ ಗದೆ ವೇಗವಾಗಿ ತೂರಿ ಬಂತಂತೆ. ಅದು ಆ ವರ ಏನು ಬೇಡ್ಕೊಂಡಿರ್ತಾನಲ್ಲ ಆ ಭಕ್ತನ ಮೇಲೇ ದಾಳಿ ಮಾಡಿ ಅವನನ್ನು ಸಿಕ್ಕಲ್ಲಿ ಚಚ್ಚಕ್ಕೆ ಶುರು ಮಾಡ್ತಂತೆ. ಭಕ್ತ ನೋವನ್ನು ತಡೆಯೋಕ್ಕಾಗದೆ ಹಾಗೆ ನೆಲಕ್ಕೆ ಬಿದ್ದೋಗ್ಬಿಡ್ತಾನೆ. ಅಯ್ಯೋ, ಇದೇನಿದು, ನಾನು ವರವನ್ನೇನಾದರೂ ತಪ್ಪಾಗಿ ಕೇಳ್ಕೊಂಡ ಅಂತ ಗಟ್ಟಿಯಾಗಿ ನೋವಿಂದ ಅಳಕ್ಕೆ ಶುರು ಮಾಡ್ತಾನಂತೆ. ನಾನು ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ನನ್ನ ಶತ್ರುನ ಚಚ್ಚ ಹಾಕು ಅಂತ ದೇವ್ರ ಹತ್ರ ಕೇಳಿಕೊಂಡ್ರೆ ಇದೇನಿದು, ಅವನ ಗದೆಯಿಂದ ನನ್ನನ್ನೇ ಚುಚ್ಚುತ್ತಾ ಇದೆಯಲ್ಲ, ನನ್ನ ಮೇಲೇ ಪ್ರಯೋಗ ಮಾಡ್ತಾ ಇದ್ದಾನಲ್ಲ ಅಂತ ಕೇಳ್ಕೊಳ್ತಾನಂತೆ. ಮತ್ತು ಭಗವಂತನನ್ನು ಶಪಿಸಲಿಕ್ಕೆ ಶುರು ಮಾಡ್ತಾನಂತೆ, ಅಂದರೆ ಬೈಯೋದಕ್ಕೆ. ಭಗವಂತ ಮತ್ತೆ ಬರ್ತಾನಂತೆ. ಭಕ್ತನನ್ನು ನೋಡಿ ಹೀಗೆ ಹೇಳ್ತಾನಂತೆ, ನೋಡು, ನೀನು ಕೇಳ್ಕೊಂಡ ರೀತಿಯೇ ನಾನು ನನ್ನ ಗದೆನ ಪ್ರಯೋಗ ಮಾಡಿದೆ. ನಾನು ನೆನಪಿನ ಶಕ್ತಿ ಹೋಗಿ ಅಥವಾ ಗುರಿ ತಪ್ಪಿ ನಾನು ಹಾಗೆ ಮಾಡಲಿಲ್ಲ. ಬೇರೆಯವರನ್ನು ಚಿತ್ತು ಮಾಡಬೇಕು ಅಥವಾ ಬೇರೆಯವರನ್ನು ನೆಲಕ್ಕುಳಿಸ್ಬೇಕು, ಅವರನ್ನು ನಾಶ ಮಾಡಬೇಕು ಅಂತ ಯೋಚನೆ ಮಾಡೋ ನಿನ್ನ ಮನಸ್ಸೇ ನಿನ್ನ ಅಭಿವೃದ್ಧಿಗೆ ಶತ್ರು, ಮೊದಲ ಶತ್ರು ಅದೇನೇ. ಹಾಗಾಗಿ ನಿನ್ನ ಅಭಿವೃದ್ಧಿಗೆ ಅಡ್ಡವಾಗಿರೋದು ಈ ನಿನ್ನ ಯೋಚನೆನೇ, ಅದಕ್ಕೆ ನನ್ನ ಆಯುಧ ನಿನ್ನ ಮೇಲೆ ಇಳೀತು ಅಂತ ಹೇಳ್ತಾನಂತೆ. ಅಂದರೆ ನಾವೀಗ ಗೆಲ್ಲಬೇಕು ಅಂದರೆ ಇನ್ನೊಬ್ಬರನ್ನ ಕೆಳಗೆ ಬೀಳಿಸಿ ಅಥವಾ ಅವರನ್ನು ನಾಶ ಮಾಡಿ ನಾವು ಗೆಲ್ಲಕ್ಕೆ ಹೊರಟ್ರೆ ಖಂಡಿತ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆದರೆ ನಾವು ಇನ್ನೊಬ್ಬರನ್ನ ಜೊತೇಲಿ ಇಟ್ಕೊಂಡು ಅಥವಾ ಅವ್ರನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅವರ ಸೋಲಿಂದ ನಾವು ನಮ್ಮ ಗೆಲುವನ್ನು ಕಂಡುಕೊಳ್ಳೋದಾಗಲಿ ಅಥವಾ ಅವರ ನಾಶದಿಂದ ನಮ್ಮ ಗೆಲುವನ್ನು ಪಡ್ಕೊಳ್ಳೋದಾಗಲಿ ಯಾವತ್ತೂ ಮಾಡಬಾರ್ದು. ಸಾಧ್ಯ ಆದರೆ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಅಥವಾ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ತೊಂದರೆನ ಯಾವತ್ತೂ ಮಾಡಬಾರ್ದು. ನಾವು ಬೆಳೆದು ಇನ್ನೊಬ್ಬರನ್ನ ಬೆಳೆಸಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡ್ರೆ ಜೀವನದಲ್ಲಿ ನಾವು ಏನೇ ಕಾಲಿಟ್ಟರೂ ಕೂಡ ಅಥವಾ ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ನಮ್ಮ ಹತ್ರ ಸೋಲು ಅನ್ನೋದು ಸುಳಿಯಲ್ಲ. ಅದೇ ಅವನು ಗೆಲ್ಲಬಾರ್ದು, ಅವನು ಸೋಲ್ಬೇಕು, ಹಾಗೆ ಹೀಗೆ ಅಂತ ಯೋಚನೆ ಮಾಡೋ ನಮ್ಮ ಮನಸ್ಸೇ ನಮ್ಮ ಮೊದಲ ಶತ್ರು ಆಗುತ್ತೆ. ಥ್ಯಾಂಕ್ ಯು.